ಬಹಳಷ್ಟು ಜನ ಆ ಒಂದು ನಂಬರ್ಗಾಗಿ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಮತ್ತೆ ಈ ನಂಬರ್ ಹುಟ್ಟಿದವರಿಗೆ ಲಕ್ ಇರುತ್ತೆ, ಈ ನಂಬರ್ ಹುಟ್ಟಿದವ್ರಿಗೆ ಲಕ್ ಇರುತ್ತೆ ಅಂತ ಹೇಳೋದು, ಮೊಬೈಲ್ ನಂಬರ್ ನ ಚೇಂಜ್ ಮಾಡ್ಕೊಳ್ಳೋ ರೆಮಿಡೀಸ್ ಹೇಳ್ಕೊಡ್ತಾ ಇರ್ತಾರೆ. ಬಟ್ ಇವರಿಗೆ ಒಂದು ಪ್ರಶ್ನೆ ನೀವು ಕೇಳಿ. ಒಂದೇನಂದ್ರೆ, ಎಲ್ಲಾ ಡೇಟಲ್ಲಿ ಹುಟ್ಟಿದವರು ಸಕ್ಸಸ್ಫುಲ್ ಆಗಿದ್ದಾರೆ, ಎಲ್ಲಾ ಡೇಟಲ್ಲಿ ಹುಟ್ಟಿದವರು ಫೇಲ್ಯೂರ್ ಆಗಿದ್ದಾರೆ. ಇದು ಒಂದೇ ವಿಚಾರ. ಎರಡನೇದಾಗಿ ಬಂದು, ಈ ಕ್ಯಾಲೆಂಡರ್ ಅನ್ನೋದು ಯಾವಾಗ ಬಂತು? ನೀವು ಯಾವಾಗ್ಲಿಂದ ಈ ಕ್ಯಾಲೆಂಡರ್ನ ಫಾಲೋ ಮಾಡ್ತಾ ಇದೀವಿ ನಾವು, ನಿಮ್ಮ ಡೇಟ್ ಪ್ರಕಾರ ನಿಮ್ಮ ಭವಿಷ್ಯ ಹೇಳೋದಾದ್ರೆ. ಅನಂತರದಲ್ಲಿ ಈ ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರಲ್ಲ, ಅವ್ರಿಗೆ ಟೈಮ್ ಡಿಫ್ರೆನ್ಸ್ ಇರುತ್ತೆ. ಒಂದು 1 ಮಿನಿಟ್ 2 ಮಿನಿಟ್ಸ್ ಇರುತ್ತೆ. ಇದನ್ನ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಷಷ್ಠ್ಯಾಂಶ ಚಾರ್ಟ್ ಅಲ್ಲಿ ಒಂದೊಂದು ಮಿನಿಟ್ಗೂ ಜಾತಕವನ್ನ ಡಿವೈಡ್ ಮಾಡೋದು ಹೇಗೆ ಅಂತೇಳಿ ಋಷಿಗಳು ನಮಗೆ ಹೇಳಿದ್ದಾರೆ. ಆದ್ರೆ ಇವ್ರು ನ್ಯೂಮರಾಲಜಿಸ್ಟ್ಗಳು ಅದನ್ನ ಹೇಗೆ ಹೇಳ್ತಾ ಇದ್ದಾರೆ? ಅದು ಹಾಗಾದ್ರೆ ಆ ಡೇಟಲ್ಲಿ ಹುಡುಗರ ಭವಿಷ್ಯ ಎಲ್ಲ ಒಂದೇ ತರ ಇರುತ್ತಾ? ಆ ನಂಬರ್ ಇಟ್ಕೊಂಡಿರೋರಿಗೆಲ್ಲ ಭವಿಷ್ಯ ಅದೇ ತರ ಇರುತ್ತಾ? ಇದೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇದಕ್ಕೆ ಏನಿದೆ? ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ, ಗೂಗಲ್ ಮಾಡಿ, AI ಕೇಳಿ, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಬರ್ತಾ ಹೋಗುತ್ತೆ. ವೇದಿಕ್ ಅಸ್ಟ್ರಾಲಜಿ ಎಷ್ಟು ಸೈಂಟಿಫಿಕ್, ನ್ಯೂಮರಾಲಜಿ ಅನ್ನೋದು ಹೇಗೆ ಇತ್ತೀಚೆಗೆ ಅದನ್ನ ತುಂಬಾ ಚೆನ್ನಾಗಿ ಪಾಪ್ಯುಲರ್ ಮಾಡ್ತಾ ಇದ್ದಾರೆ, ಹಾಗೇನೆ ಅದು ಹೇಗೆ ಸೈಂಟಿಫಿಕ್ ಅಲ್ಲ ಅನ್ನೋದು ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ನಿಜವಾದ ಜ್ಯೋತಿಷ್ಯವನ್ನೇ ನೀವು ನಂಬಿ. ನಿಜವಾದ ಜ್ಯೋತಿಷ್ಯದಿಂದ ವೇದಿಕ್ ಅಸ್ಟ್ರಾಲಜಿ ಇದ್ರಲ್ಲಿ ಬಂದು ನಿಮಗೆ ನಿಮ್ಮ ಗ್ರಹಗಳ ಮೂಲಕ ನಮ್ಮ ಮೇಲೆ ಆಗಿರೋ ಪರಿಣಾಮ ಅದ್ರ ಬಗ್ಗೆ ನಮಗೆ ಜಾತಕದ ಮೂಲಕ ತಿಳಿಯುತ್ತೆ. ನಾವು ಮಾಡಿದ ಕರ್ಮವನ್ನು ನಾವೇ ಅನುಭವಿಸ್ತೀವಿ. ಅದಕ್ಕೆ ತಕ್ಕಂತ ಅಲೈನ್ಮೆಂಟ್ ನಮ್ಮ ಜಾತಕದಲ್ಲಿ ಇರುತ್ತೆ. ಸೊ ಅದಕ್ಕೆ ತಕ್ಕಂತೆ ಪರಿಹಾರಗಳು ಕೂಡ ಇದೆ. ಸೊ ಎಲ್ಲದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಚೇಂಜ್ ಮಾಡ್ಬೋದು. ಇದಕ್ಕೆ ಜ್ಯೋತಿಷ್ಯ ಅಂತ ಹೇಳ್ತಾರೆ.